5ನೇ ವರ್ಷ ಯೋಗ ಚಾಂಪಿಯನ್ಶಿಪ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ಟೀಮ್ ಇದೆ ನಮ್ಮ, ವಿಶೇಷವಾಗಿ ನಮ್ಮ ಬೆಂಗಳೂರಿನಲ್ಲಿ ಗಣೇಶ್ ಅವರು, ಅವಿನಾಶ್ ಅವರು, ವೆಂಕಟೇಶ್ ಅವರು, ಮತ್ತು ಇವ್ರದ್ದು ಏನು ಟೀಮ್ ಇದೆ ಆಚಾರ್ಯವರು, ನಾನು ಹಲವಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಈ ಯೋಗದ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಈ ಥರ ಇವರು ಮಾಡೋದ್ರಿಂದ ಏನಾಗ್ತಿದೆ, ನಮ್ಮ ದೇಶದಲ್ಲಿ ಇವತ್ತು ಏನು ಯೋಗ ನಮ್ಮ ದೇಶದ್ದು, ಅದು ಯೋಗ ಅನ್ನೋ ಒಂದು ಕ್ರೀಡೆ ನಮ್ಮ ದೇಶದ್ದು, ನಮ್ಮ ಒಂದು ಕ್ರೀಡೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಪ್ರಸಾರ ಮಾಡ್ತಿದ್ದಾರೆ. ವಿಶೇಷವಾಗಿ ಅವಿನಾಶ್ ಅವರು ಮೊನ್ನೆ ಎಲ್ಲ ಅವ್ರ ಫೋಟೋ ತೋರಿಸ್ತಾ ಇದ್ರು. ಮಲೇಷ್ಯಾದಲ್ಲಿ, ಸಿಂಗಾಪುರದಲ್ಲಿ, ದುಬೈನಲ್ಲಿ ಹೋಗಿ ನಮ್ಮ ಯೋಗವನ್ನು ಅಲ್ಲಿ ಪ್ರದರ್ಶನ ಮಾಡೋದ್ರ ಮೂಲಕ ಯೋಗವನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದ ಉಪಯೋಗದ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ. ಇಂತಹ ಕಾರ್ಯಕ್ರಮ ಮಾಡೋದ್ರ ಮೂಲಕ ವಿಶೇಷವಾಗಿ ನಮ್ಮ ಮಕ್ಕಳಿಗೆ, ಈಗಿನ ಯಾವ ಮಕ್ಕಳು ಕೇಳಿ ನಾನು ಕ್ರಿಕೆಟ್ ಆಡ್ತೀನಿ ಅಂತಾರೆ. ಅರೇ ಬಾಬಾ, ಕ್ರಿಕೆಟ್ ಆಡ್ತೀಯ ನಿಜ, ಅದರಿಂದ ಏನು ಉಪಯೋಗ ಇದೆ, ಎಷ್ಟು ಕಷ್ಟ ಇದೆ. ಅದೇ ನಮ್ಮ ಯೋಗ ತೆಗೆದುಕೊಳ್ಳಿ, ಇದಕ್ಕೆ ಯಾವ ಖರ್ಚಿಲ್ಲ, ಯಾವ ಫೀಲ್ಡ್ ಬೇಕಾಗಿಲ್ಲ, ಬಾಲ್ ಬೇಕಾಗಿಲ್ಲ, ಬ್ಯಾಟ್ ಬೇಕಾಗಿಲ್ಲ. ಸಣ್ಣದಾಗ ಒಂದು ನಾವು ಮಲ್ಕೊಳ್ಳೋ ಏನು ಜಮ್ಖಾನ ಇದ್ಬಿಟ್ರೆ ಸಾಕು, ಒಂದು 6 ಅಡಿ ಜಾಗ ಇದ್ಬಿಟ್ರೆ ಸಾಕು. ಇದರಲ್ಲಿ ನಾವು ಯೋಗ ಮಾಡಿ ಇದರಿಂದ ನಮ್ಮ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಾನ್ಸಂಟ್ರೇಷನ್ ಬರುತ್ತೆ ಯೋಗ ಮಾಡೋದ್ರಿಂದ. ಹೀಗಾಗಿ ಎಲ್ಲ ತಂದೆ ತಾಯಿಗಳಲ್ಲಿ ನಾನು ಮನವಿ ಮಾಡ್ತೀನಿ, ಮಕ್ಕಳಿಗೆ ಈಗಲಿಂದ ಯೋಗ ಮಾಡೋದನ್ನ ಕಲಿಸ್ಕೊಡಿ. ಅವರು ಸದೃಢವಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ, ಒಳ್ಳೆ ವಿದ್ಯಾರ್ಥಿಗಳಾಗ್ತಾರೆ. ಮತ್ತು ಅವ್ರಿಗೆ ಯಾವುದೇ ಕೆಟ್ಟ ಚಟಗಳು ಬರಲ್ಲ. ಯೋಗ ಕಲಿಯೋದ್ರಿಂದ ಮಕ್ಕಳಿಗೆ ಈ ಕೆಟ್ಟ ಚಟಗಳು ಕಲೀಲಿಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ನಾನು ಎಲ್ಲ ತಂದೆ ತಾಯಿಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಮಕ್ಕಳಿಗೆ ಕಂಪಲ್ಸರಿ ಯೋಗ ಕಲೀಲಿಕ್ಕೆ ಅವಕಾಶ ಮಾಡಿಕೊಡಿ, ಅದಕ್ಕೆ ಪ್ರೋತ್ಸಾಹ ನೀಡಿ. ಇತ್ತೀಚೆಗೆ ನಾನು ಕೇಳಲ್ಪಟ್ಟೆ, ಎಲ್ಲ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಯೋಗವನ್ನು ಕಂಪಲ್ಸರಿ ಮಾಡಿದ್ದಾರೆ. ಮೊನ್ನೆ RV ಕಾಲೇಜಿನ ಪ್ರಾಂಶುಪಾಲರು ನಮ್ಮ ಜೊತೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಹೇಳ್ತಾ ಇದ್ರು, ಕಾಲೇಜ್ನಲ್ಲೂ ಸಹ ಯೋಗವನ್ನು ಕಂಪಲ್ಸರಿ ಮಾಡಿದ್ದಾರೆ. ರಿಯಲಿ ಇಟ್ ಈಸ್ ಅಪ್ರಿಷಿಯಬಲ್ ಥಿಂಗ್. ಯಾಕಂದರೆ ನಮ್ಮ ಮಕ್ಕಳನ್ನ ನಾವು ನೋಡ್ತಾ ಇದ್ದೀವಿ, ಸಣ್ಣ ವಯಸ್ಸಿನಲ್ಲಿ ಡ್ರಗ್ ಅಡಿಕ್ಟ್ ಆಗ್ತಿದ್ದಾರೆ, ಕೆಟ್ಟ ಚಟಗಳಿಗೆ ಬಲಿ ಆಗ್ತಿದ್ದಾರೆ, ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋದಲ್ಲದೆ ಇಡೀ ಕುಟುಂಬವನ್ನು ಅವರಿಂದ ಜೀವನ ಹಾಳಾಗ್ತಾ ಇದೆ. ಹೀಗಾಗಿ ಎಲ್ಲ ಮಕ್ಕಳಲ್ಲಿ ಈ ರೀತಿ ಯೋಗ ಮಾಡೋದ್ರಿಂದ ಏನಾಗುತ್ತೆ, ಇದೆಲ್ಲದರ ಜೊತೆಯಲ್ಲಿ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಯೋಗನ ಇಷ್ಟು ನಾವು ಎಲ್ಲರಿಗೂ ಪಬ್ಲಿಸಿಟಿ ಕೊಡೋದ್ರ ಮೂಲಕ, ಇದರ ಸದುಪಯೋಗ ತಿಳಿಸ್ಕೊಡೋದ್ರ ಮೂಲಕ ಏನು ನಮಗೆ ಪೊಲೀಸ್ನವರಿಗೆ ಅನುಕೂಲ ಅಂದರೆ ಕ್ರೈಮ್ ವಿಲ್ ಬಿ ರೆಡ್ಯೂಸ್ಡ್. ಯಾವಾಗ ಮಕ್ಕಳು ಕ್ರೈಮಿಂದ ದೂರ ಆಗ್ತಾರೆ, ಯಾವ ಮಕ್ಕಳು ಡ್ರಗ್ಗಿಂದ ದೂರ ಆಗ್ತಾರೆ, ಆಟೋಮೆಟಿಕಲಿ ರಾಜ್ಯದಲ್ಲಿ, ಬೆಂಗಳೂರಿನಲ್ಲಿ ಕ್ರೈಮ್ ಕಡಿಮೆ ಆಗುತ್ತೆ. ಹೀಗಾಗಿ ಎಲ್ಲ ತಂದೆ ತಾಯಿಗಳಲ್ಲಿ ಮತ್ತೊಮ್ಮೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಮಕ್ಕಳಿಗೆ ಯೋಗದ ಬಗ್ಗೆ ಅರಿವು ಮೂಡಿಸಿ, ಯೋಗವನ್ನು ಪ್ರತಿಯೊಬ್ಬರು ಕಂಪಲ್ಸರಿ ಮಾಡಲಿ. ಈ ಸಂದರ್ಭದಲ್ಲಿ ಅವಿನಾಶ್ ಅವರು ಭಾಳ ಶ್ರಮ ವಹಿಸಿ ಈ ಎಲ್ಲ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೋಡಿದೆ, ಚೆನ್ನೈಯಿಂದ ಬಂದಿದ್ದಾರೆ ಎಷ್ಟು ಮಕ್ಕಳು, ಭಾಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ. ತಮಿಳುನಾಡಿನ ಚೆನ್ನೈಯಿಂದ ಬಂದಿದ್ದಾರೆ, ಕೇರಳದಿಂದ ಬಂದಿದ್ದಾರೆ, ಶಿವಮೊಗ್ಗ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಅದರಲ್ಲೂ ಸಣ್ಣ ಮಕ್ಕಳು ಎಷ್ಟು ಚಂದ ಮಾಡ್ತಿದ್ದಾರೆ ಅಂದರೆ ರಿಯಲಿ ಭಾಳ ಅಪ್ರಿಷಿಯಬಲ್. ಈ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೈಸ್ ಗೆದ್ದು ಬರಲಿ ಅಂತೇಳಿ ಆ ಎಲ್ಲ ಮಕ್ಕಳಿಗೂ ನಾನು ಶುಭ ಕೋರ್ತೀನಿ. ಥ್ಯಾಂಕ್ ಯು.